ವಿದ್ಯಾರ್ಥಿಗಳು ಇವತ್ತಿಗೆ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಡಾಕ್ಟರ್ ಎಸ್ ಗುತ್ತಿ, ಪ್ರಾಚಾರ್ಯರು ಎಂಕನ್ಮಡಿ ಪದವಿ ಪೂರ್ವ ಕಾಲೇಜು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು. ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂತಹ ಜೊತೆಗೆ ಇವತ್ತಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಪ್ರಸ್ತುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ನಾವು ಸಾಕಷ್ಟು ಪ್ರಸ್ತುತದಲ್ಲಿ ಇರ್ತಕ್ಕಂತಹ ಎಲ್ಲ ಟಿವಿ ಮಾಧ್ಯಮಗಳನ್ನ, ನ್ಯೂಸ್ ಮಾಧ್ಯಮಗಳು ನೋಡಿದ್ವಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನವರೆಗೂ ನಾವು ಎಲ್ಲೂ ನೋಡಿಲ್ಲ. ಅದಕ್ಕೋಸ್ಕರ ಈ ಎಲ್ಲಾ ಮಾಧ್ಯಮ ಮಿತ್ರರಿಗೆ, ಅಂದ್ರೆ ಈ ಗ್ಯಾರೆಂಟ್ ನ್ಯೂಸ್ ಮತ್ತು ED6 ಅರ್ಪಿಸುವ ಈ ಒಂದು ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕಾಗುತ್ತಿದೆಯಾ ಅಂತ ಹೇಳಿ ಎಷ್ಟು ಔಚಿತ್ಯಪೂರ್ವ. ಯಾಕಂದ್ರೆ ನಾವು ಒಂದು ವಿಚಾರ ಸಂಕಿರಣದ ವಿಷಯವನ್ನು ನೋಡಿದಾಗನೇ ಬಹಳ ಖುಷಿ ಅನಿಸ್ತು. ಇವತ್ತಿಗೂ ಸಹ ಇವತ್ತಿನ ಸಮಾಜದಲ್ಲಿ ಇಂತಹ ಸಮಾಜದಲ್ಲಿ ವಿದ್ಯಾರ್ಥಿಗಳನ್ನ ಭವಿಷ್ಯದ ದೃಷ್ಟಿಯಿಂದ ಬದಲಾವಣೆ ಮಾಡ್ತಕ್ಕಂತಹ ಮಾಧ್ಯಮ ಮಿತ್ರರು ಇದ್ದಾರಾ ಇವತ್ತಿಗೆ ಅಂತ ಅವ್ರಿಗೆ ಫೋನ್ ಕೂಡ ಮಾಡಿದ್ದೆ. ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಂತ ಹೇಳಿ ನನ್ನ ಪ್ರಾಚಾರ್ಯ ಮಿತ್ರರು ಹೇಳಿದ್ರು. ಅಕಾಡೆಮಿಕ್ ಆಗಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಷಯಗಳ ಕಾರಣದಿಂದ ನಮ್ಮೆಲ್ಲಾ ಪ್ರಾಚಾರ್ಯ ಮಿತ್ರರು ಇವತ್ತಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಆಗದೇ ಇರಬಹುದು. ಬಟ್ ಮುಂದಿನ ದಿನಮಾನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ನಡೀಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಸಾಕಷ್ಟು ನಾವೆಲ್ಲರೂ ಪ್ರಾಚಾರ್ಯರು ಮಾತಾಡಬಹುದು, ಈ ಮಾಧ್ಯಮ ಮಿತ್ರರು, ಈ ಗ್ಯಾರೆಂಟ್ ನ್ಯೂಸ್ ನ ಎಲ್ಲ ಪರಿವಾರದವ್ರು ಹೇಳ್ಬಹುದು. ಆ ಮೊಬೈಲ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಮೇಲೆ ಇರ್ತಕ್ಕಂತಹ ಜವಾಬ್ದಾರಿ. ದೀಪಕ್ ಸರ್ ಸಾಕಷ್ಟು ಉದಾಹರಣೆಗಳು ಕೊಟ್ಟರು. ಮೊಬೈಲ್ಗಳನ್ನ ಬಳಕೆ ಮಾಡ್ಕೊಂಡು ಇವತ್ತು UPSC ತಯಾರಿಯನ್ನು ಮಾಡಿದ್ದಾರೆ ಅಂತ ಹೇಳಿ. ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಎಷ್ಟೋ SSLC ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಬೀದಿ ವ್ಯಾಪಾರವನ್ನು ಮಾಡ್ತಾ ಆ ಮೊಬೈಲ್ ಅನ್ನು ಬಳಕೆ ಮಾಡಿಕೊಂಡು ರ್ಯಾಂಕ್ ಬಂದಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇವತ್ತಿಗೆ ನಮಗೆ ಸಿಗ್ತಾವ. ಯಾಕಂದ್ರೆ ಇವತ್ತಿಗೆ ನಾವು ಮೊಬೈಲ್ ಅನ್ನ ಬಿಟ್ಟು ಬಳಕೆ ಮಾಡ್ಲಿಕ್ಕೆ ಅಥವಾ ನಮ್ಮ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಕುರಿಗಾಯಿಯಿಂದ ಹಿಡಿದು ಒಂದು ಜಿಲ್ಲೆಯನ್ನ ಅಧಿಕಾರಿತವಾಗಿ ನಡೆಸ್ತಕ್ಕಂತಹ ಜಿಲ್ಲಾಧಿಕಾರಿಗಳವರೆಗೆ ಇವತ್ತಿಗೆ ನಾವೇನು ಕನ್ನಡದಲ್ಲಿ ಜಂಗಮ ಗಂಟೆ ಅಂತ ಕರಿತೀವಿ. ಆ ಮೊಬೈಲ್ ಅನ್ನು ನಾವು ಎಲ್ಲದಕ್ಕೂ ಬಳಕೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿ ಇವತ್ತಿಗೆ ನಮ್ಮ ಎಲ್ಲ ವಿಷಯಗಳನ್ನ ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ಮೊಬೈಲ್ ಇದೆ ಅಂದ ತಕ್ಷಣ ನಿಮ್ಗೆ ಈಗಾಗಲೇ ಸಂತೋಷ್ ಕಾಂಬೋಡ್ ಸರ್ ಬಹಳ ಪ್ರಸ್ತುತವಾಗಿ ಹೇಳಿದ್ರು ಅವರ ಜೀವನದ ಅನುಭವಗಳ ಜೊತೆಗೆ ಹೆಂಗ್ ಬಳಕೆ ಮಾಡ್ಕೋಬೇಕು, ಸ್ಕ್ರೀನ್ ಟೈಮ್ ಎಷ್ಟು ಯೂಸ್ ಮಾಡಬೇಕು ಅಂತ ಹೇಳಿ. ಇನ್ನೊಂದು ಪ್ರಾಚಾರ್ಯ ಮಿತ್ರರಿಗೆ ಗೊತ್ತಿರ್ಬೋದು, NEP ಇರ್ತಕ್ಕಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು. ಪದವಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಷ್ಟು ಬ್ಯೂಟಿಫುಲ್ ಆಗ್ತಕ್ಕಂಥ ಸಬ್ಜೆಕ್ಟ್ ಇತ್ತಲ್ಲ, ಸೈಬರ್ ಕ್ರೈಮ್ ಅಂತಕ್ಕಂತಹ ಒಂದು ವಿಷಯವನ್ನು ಪ್ರಸ್ತುತ ಮಾಡಿದ್ರು. ಇವತ್ತಿಗೆ ಬಹುಶಃ ಈ ವರ್ಷದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಆ ವಿಷಯವನ್ನು ಕಲಿತಾರೆ. ಅಲ್ಲಿ ನಾನೇ ಆ ವಿಷಯವನ್ನು ಪಾಠ ಮಾಡಿದ ವಿದ್ಯಾರ್ಥಿಗಳು ನನ್ನ ಕೈಗಡೆ ಕೇಳ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಇವತ್ತಿಗೆ ಮೊಬೈಲ್ ಬಳಕೆ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿರತಕ್ಕಂತಹ ಆ ಶಿಕ್ಷಣ ನೀತಿಯಲ್ಲಿ ಡಿಜಿಟಲ್ ಫ್ಲೂಯೆನ್ಸಿ ಅಂತಕ್ಕಂಥ ವಿಷಯಗಳು ಸರ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಎಚ್ಚರಗೊಂಡಿದ್ದಾವೆ. ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವೂ ಸಹ ಎಚ್ಚರಗೊಂಡು ಪದವಿ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ 5ನೇ ಸೆಮಿಸ್ಟರ್ಗೆ ಒಂದು ವಿಷಯವನ್ನು ಕೊಟ್ಟಿದ್ರು, ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿ. ಅಂದ್ರೆ ನಮ್ಮ ಮೊಬೈಲ್ಗಳನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿ. ಯಾಕಂದ್ರೆ ಹುಚ್ಚಾಟಕ್ಕೆ ನಾವು ಏನೋ ಇವತ್ತಿಗೆ ಒಂದು ಮೊಬೈಲ್ ರೀಲ್ಸ್ ಗಳನ್ನ ಮಾಡ್ತೀವಿ, ಸೆಲ್ಫಿ ಹುಚ್ಚಿರ್ತದೆ, ಮತ್ತೆ ಇನ್ನೇ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಇವತ್ತಿಗೆ IP ಅಡ್ರೆಸ್ ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ರಲ್ಲ, ನಾನು ಅಧ್ಯಯನ ಮಾಡಿದ್ದೆ. ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋಟೋಗಳು ಸಿಕ್ಕರೆ ಸಾಕು, ಅದನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂತಹ ತಂತ್ರಜ್ಞಾನ ಇವತ್ತಿಗೂ ಸಹ ಪ್ರಸ್ತುತ ಚಲಾವಣೆಯಲ್ಲಿದೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಈ ಮೊಬೈಲ್ ಬಳಕೆಯಿಂದ ಮಂಕ್ ಆಗುತ್ತಿದೆಯಾ ಭವಿಷ್ಯ ಅಂದಾಗ, ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ನೋಡಿದಾಗ ಮ್ಯಾಕ್ಸಿಮಮ್ 70% ಆಫ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರೆ ಅಂತ ಮಂಕ್ ಆಗ್ತಾ ಇದ್ದಾರೆ ಅಂತ ನಾನು ವಾದ ಮಾಡ್ತೀನಿ. 70%. ಇನ್ನುಳಿದಿರ್ತಕ್ಕಂತಹ 30% ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಅವರು ಅದನ್ನ ಎಷ್ಟು ಬೇಕಲ್ಲ ಅಷ್ಟೇ ಬಳಕೆ ಮಾಡಿಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಂಡು ಇವತ್ತಿಗೆ ಪದವಿ ಪರೀಕ್ಷೆಯಲ್ಲಿ, ಪದವಿ ಪೂರ್ವ ಪರೀಕ್ಷೆಯಲ್ಲಿ, SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದುಕೊಂಡು ತಾವು ಕಲಿತಿರ್ತಕ್ಕಂತಹ ಶಾಲೆಗೆ, ಕಾಲೇಜುಗಳಿಗೆ ತಮ್ಮ ಹೆತ್ತಿರ್ತಕ್ಕಂಥ ತಂದೆ ತಾಯಿಗಳನ್ನ ಕೀರ್ತಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಾದವನ್ನ ನಾನು ಮಂಡಿಸ್ತೀನಿ. ಆ ಕಾರಣಕ್ಕಾಗಿ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ,
ಎಷ್ಟು ಬೇಕಲ್ಲ ಅಷ್ಟೇ ಮೊಬೈಲ್ ಅನ್ನ ಬಳಕೆ ಮಾಡ್ಕೊಂಡು, ಆಮೇಲೆ ಹುಚ್ಚಾಟಕ್ಕಾಗಿ ನಾವೇನೋ ರೀಲ್ಸ್ಗಳನ್ನ ನೋಡ್ತೀವಿ, ಏನೋ ಒಂದು ಸೆಲ್ಫಿ ತೆಗೆದುಕೊಳ್ತೀವಿ, ಅಥವಾ ಅನಾವಶ್ಯಕವಾಗಿ ಯಾರದ ಜೊತೆಗೆ ಮಾತಾಡ್ತೀವಿ, ಅನಾವಶ್ಯಕ ಪದಗಳನ್ನ ಬಳಕೆ ಮಾಡಿಕೊಂಡು ನಾವು ಚಾಟಿಂಗ್ ಮಾಡ್ತೀವಿ ಅಂತಂದ್ರೆ ನಾವು ತಿಳ್ಕೊಂಡಿರ್ತೀವಿ. ಸೈಬರ್ ಸೆಕ್ಯೂರಿಟಿನಲ್ಲಿ ನೋಡ್ಬೇಕು, ಬಹಳ ಅದ್ಭುತ ಇದೆ. ನಾವು ಯಾರಿಗೋ ಒಂದು ಫಾರ್ ಎಕ್ಸಾಂಪಲ್ ಯಾರು ವ್ಯರ್ಥ ಭಾವಿಸಬಾರ್ದು, ಇದನ್ನ ಏನೋ ಒಂದು ಮೆಸೇಜ್ ಅನ್ನ ಹಾಕಿರ್ತೀವಿ ಟೀನೇಜರ್ಸ್, ಫಾರ್ ಎಕ್ಸಾಂಪಲ್ ಐ ಲವ್ ಯು ಅಂತ ಯಾರಿಗೊಂದು ಕಳಿಸಿರ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನ ನೀವು ಡಿಲೀಟ್ ಅಂತ ಮಾಡಿರ್ತೀವಿ, ಡಿಲೀಟ್ ಎವ್ರಿವನ್ ಅಂತ ಬರ್ತದೆ ನಿಮ್ಮ ವಾಟ್ಸಪ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಅದು IP ಅಡ್ರೆಸ್ ಎಲ್ಲ ಡಿಲೀಟ್ ಆಗಿರೋದಿಲ್ಲ. 100% ನೀವು ಕಳಿಸಿರ್ತಕ್ಕಂತಹ ಹುಚ್ಚಾಟದ ಮೆಸೇಜ್ಗಳು, ಹುಚ್ಚಾಟದ ಇಮೇಜ್ಗಳು, ಹುಚ್ಚಾಟದ ಪದ ಬಳಕೆ ಯಾವುದೂ ಡಿಲೀಟ್ ಆಗಿರುವುದಿಲ್ಲ. ಎಷ್ಟೋ ನಾನು ಆ ಒಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೇಸ್ ಸ್ಟಡಿ ಮಾಡಲಿಕ್ಕೆ ಕೊಟ್ಟಿದ್ದೆ. ಕೇಸ್ ಸ್ಟಡಿ ಮಾಡಿದಾಗ ಎಷ್ಟೋ ಮ್ಯಾರೇಜಸ್ ಆಗಿರತಕ್ಕಂತಹ ದಂಪತಿಗಳ ಡೈವರ್ಸ್ ಆಗಿದ್ದಾವೆ ಆ ಮೊಬೈಲ್ ನಲ್ಲಿ ಎಲ್ಲಾ ಸರ್ಚ್ ಹಿಸ್ಟ್ರಿನ ತೆಗೆದಾಗ. ಅಂದ್ರೆ ನಾವು ಮಂಕ್ ಆಗ್ತಾ ಇದ್ದೀವಿ ಅಂತ. ಇದ್ರ ಅರ್ಥ ಮಂಕ್ ಆಗ್ತಾ ಇದ್ದೀವಿ. ನಾವು ಎಷ್ಟು ಯೂಸ್ ಮಾಡಬೇಕು, ಯಾವ ನಮ್ಗೊಂದು ಗೊತ್ತಿರ್ತದೆ, ಏನು ನಾನು ಎಲ್ಲ ಡಿಲೀಟ್ ಮಾಡಿದೀನಿ ಫೋಟೋಸ್ ಅನ್ನ. ಅಪ್ಪ ಅಮ್ಮನಿಗೆ ಮೋಸ ಮಾಡ್ತೀವಿ ಒಂದ್ಸಾರಿ. ಶಿಕ್ಷಕರು ಪಾಠ ಮಾಡ್ತಿರ್ತಾರೆ ಮುಂದ್ಗಡೆ, ಅಲ್ಲೇ ಬೆಂಚ್ ಗಳಿಗೆ ತೆಲ ಹಾಕಿ ಏನೇನೋ ಸರ್ಚ್ ಮಾಡ್ತಿರ್ತೀವಿ. ನಾವೇನ್ ತಿಳ್ಕೊಂಡಿರ್ತೀವಿ, ಪ್ರಸ್ತುತ ನಡೀತಕ್ಕಂಥ ಜನರೇಷನ್. ನಾನು ವರ್ಗ ಕೋಣೆಯಲ್ಲಿ ನೋಡ್ತಿರ್ತೀನಿ, ನಮ್ಮ ಉಪನ್ಯಾಸಕರು ಪಾಠ ಮಾಡ್ತಿರ್ತಾರೆ, ಅಲ್ಲೇ ಡೆಸ್ಕ್ ಕೆಳಗಡೆ ತಲೆ ಹಾಕಿರ್ತಾರೆ, ಏನೋ ಸರ್ಚ್ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನನಗೆ ಯಾರೋ ವಾಟ್ಸಪ್ ಕಳ್ಸಿದಾರ, ಅಥವಾ ನಿನಗೆ ಏನೋ ಇನ್ನೂ ಇಮೇಜ್ ಬಂದಿದೆ, ಅಲ್ಲಪ್ಪ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ರು ಅವ್ರು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಹೇಳಿದ್ರು ಹೇಳ್ತಾರೆ, ಗುಡ್ ನೈಟ್ ಹೇಳಿದ್ರು ಮಲ್ಕಂತಾರೆ. ಅವರು ರಿಟರ್ನ್ ಕೆಲಸ ಮಾಡ್ತಿರ್ತಾರೆ. ನಾವು ಯಾವ ರೀತಿಯಾಗಿರ್ತಕ್ಕಂಥ ಟೈಮ್ ಅನ್ನ ಸ್ಕ್ರೀನ್ ಟೈಮ್ ಹೇಳಿದ್ರು ಸಂತೋಷ್ ಕಾಂಬೋಡ್ತಾರೆ ಅವರು, ನಿಮ್ದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದನ್ನು IP ಅಡ್ರೆಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ನಾವೇನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಯುವರ್ ಮೊಬೈಲ್. ನೀವೇನ್ ಆಕ್ಟಿವಿಟೀಸ್ ಪ್ರತಿನಿತ್ಯ ಮಾಡ್ತಕ್ಕಂತಹ ಎಲ್ಲ ಸೋರ್ಸ್ ಗಳನ್ನ ನಾವು ಒಂದು ಸೆಕೆಂಡ್ ಅಲ್ಲಿ ಎಲ್ಲ ತೆಗೆದ್ಬಿಡ್ಬೋದು. ಅದನ್ನ ನಮ್ಮ ವಿದ್ಯಾರ್ಥಿಗಳನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದಿಲ್ಲ. ಅವ್ರೇನು ಒಂದು ತಿಂಗಳು ಚಾಟ್ ಹಿಸ್ಟ್ರಿ ಇತ್ತಲ್ಲ, ಅವ್ರ ಕಣ್ಣು ಮುಂದೆ ಡಿಜಿಟಲ್ ನಲ್ಲಿ ತೆಗೆದು ತೋರಿಸಿದೀವಿ. ನೀವೇನು ಹುಚ್ಚಾಟಕ್ಕೆ ಯಾರ ಜೊತೆಗೆ ಚಾಟಿಂಗ್ ಮಾಡಿದಿರಿ ಅಂದ್ರೆ ಅದು ದುರ್ಬಳಕೆ ಮಾಡ್ಬೇಕಂತ ಉದ್ದೇಶ ಅಲ್ಲ. ಕೆಲವೊಂದನ್ನು ದುರ್ಬಳಕೆನೂ ಮಾಡ್ಕೋಬಹುದು. ಈ ಮೊಬೈಲ್ ಕದ್ದಾಲಿಕೆಗಳು ಅಂತ ಬರ್ತಾವ, ಆ ತರಕ್ಕಲ್ಲ. ಆ ವಿದ್ಯಾರ್ಥಿಗಳ ಜೀವನದ ಭವಿಷ್ಯದ ಹಿತದೃಷ್ಟಿಯಿಂದ ನಮ್ಮ ಕಂಟ್ರೋಲ್ ಅಲ್ಲಿ ಆ ಮೊಬೈಲ್ ಇರಬೇಕೇ ವಿನಃ ಅದ್ರ ಕಂಟ್ರೋಲ್ ಅಲ್ಲಿ ನಾವಿರ್ಬಾರ್ದು. ನಾವು ಅದನ್ನು ಕಂಟ್ರೋಲ್ ಮಾಡಬೇಕು, ಅದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದಾಗಿ ವಿದ್ಯಾರ್ಥಿಗಳು ಜೊತೆಗೆ ನಮ್ಮ ಕೆಲವೊಂದಷ್ಟು ಡಿಜಿಟಲ್ ಅರೆನ್ಸ್ ಅಂತ ಹೇಳಿದ್ರು ಬರಮಣಿ ಸರ್ ಅವರು. ಯಾವುದೋ ಒಂದು ಗೇಮಿಂಗ್ ಆಗಿರ್ಬೋದು, ಅಥವಾ ಇನ್ನೇನೋ ನಿಮಗೆ ಫ್ರೀ ಆಗಿ ಗಿಫ್ಟ್ ಆಗಿದೆ ಅಂತ ಬಂದಿರ್ಬೋದು, ಅಥವಾ ಇನ್ನೇನು ನೋಟಿಫಿಕೇಶನ್ಸ್ ಬಂದಿರ್ಬೋದು. ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಸುಶಿಕ್ಷಿತವಾಗಿರ್ತಕ್ಕಂತಹ ನನ್ನಂತ ಎಷ್ಟೋ ಪ್ರಾಚಾರ್ಯರು, ಉಪನ್ಯಾಸಕರು ಸಹ ಇವತ್ತಿಗೆ ಆನ್ಲೈನ್ ಗೇಮಿಂಗ್, ಆಮೇಲೆ ಇನ್ಯಾವುದೋ ಉದ್ದೇಶಕ್ಕಾಗಿ ಹಣವನ್ನು ಕಳ್ಕೊಂಡಿರ್ತಕ್ಕಂತಹ ಪ್ರತಿನಿತ್ಯ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ. ಕೋಟಿಗಟ್ಟಲೆ 80 ಲಕ್ಷ ರೂಪಾಯಿ ಸೈಬರ್ ಕ್ರೈಮ್ ಆಗಿದೆ ಅಂತ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತಿಗೆ ಅಂತಂದ್ರೆ ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, ನಮ್ಮ ಉಪನ್ಯಾಸಕ ಮಿತ್ರರೊಂದಿಗೂ ಸಹ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಇವತ್ತಿಗೆ ಮೊಬೈಲ್ ಅನ್ನ ಯಾವುದಕ್ಕೆ ಯೂಸ್ ಮಾಡಬೇಕು, ಯಾವ ಕೆಲಸಕ್ಕೆ ಯೂಸ್ ಮಾಡಬಾರ್ದು, ಬಳಕೆ ಮಾಡಬಾರ್ದು ಅಂತಕ್ಕಂತಹ ಪರಿಪೂರ್ಣ ಜ್ಞಾನವನ್ನು ಇಟ್ಕೊಂಡು ಬಳಕೆ ಮಾಡಬೇಕೇ ವಿನಃ ಹುಚ್ಚಾಟಕ್ಕಾಗಿ ಏನಾದ್ರೂ ಮಾಡಿದ್ವಿ ಅಂತಂದ್ರೆ ನಮ್ಮ ಮಾನ ಜೊತೆಗೆ ನಮ್ಮ ದುಡ್ಡು ಎಲ್ಲವನ್ನ ಕಳ್ಕೊಂಡು ಸಮಾಜದಲ್ಲಿ ನಾವು ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿಗಳು ಬರ್ತವೆ. ಅದಕ್ಕೋಸ್ಕರ ಇನ್ನು ಮುಂದಿನ ದಿನಮಾನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು, AI ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಇದೆ ಅಂತಂದ್ರೆ, ನಮ್ಮ ಮಾನವ ಜನಾಂಗ ಆ AI ಅಂತಕ್ಕಂಥ ಮಾನವರ ಜೊತೆಗೆ ಹೋರಾಟ ಮಾಡಬೇಕು ಅಂತಕ್ಕಂಥ ವರದಿಗಳು ಬರ್ತಾ ಇದೆ. ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸವನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತದೆ ಅಂತಕ್ಕಂಥ ವರದಿಗಳು ಬರ್ತಾ ಇದಾವೆ. ಆ ಕಾರಣಕ್ಕಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಲ್ಲಿ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಬದಲಾವಣೆ ಆದ್ರೂ ಸಾಕು. ಯಾಕಂದ್ರೆ ನಾವೇನ್ ಕಾರ್ಯಕ್ರಮ ಮಾಡ್ತೀವಿ, 1-2 ವಿದ್ಯಾರ್ಥಿಗಳು ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರಲ್ಲಿ 10 ಜನ ಬದಲಾವಣೆ ಆದ್ರೂ ಸಾಕು. ಸಮಾಜದಲ್ಲಿ ಒಳ್ಳೆಯ ಔಟ್ಪುಟ್ ಅನ್ನು ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮ ಎಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.